ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ ಸರ್? ಗಾಡಿ ಹಿಡಿಯುವಂತ ಅಗತ್ಯ ಏನಿದೆ? ಆಮೇಲೆ ಕೊಡ್ರಿ ದುಡ್ಡ ಅಂತಂದ್ರೆ ನಾವು ಎಷ್ಟಾದ್ರೂ ಕೊಡ್ತಿದ್ವಲ್ಲ ಸರ್. ನಾವು 5 ಲಕ್ಷ 5 ಲಕ್ಷನಾರು ಕೊಡುವಲ್ಲ ಸರ್. ನಾವು ಅವ್ನಿಗೆ ಎಷ್ಟು ಕೇಳಿದ್ರು ಒಂದು ಮನಸ್ಫೂರ್ತಿ ಕೊಡುವಲ್ಲ ಸರ್. ಅವನುದ್ದಕ್ಕೂ ಸರಿವಲ್ಲ ಸರ್. ನನ್ನ ಮಗಳು ಬಿಟ್ಬಿಟ್ಟಿದ್ರೆ ಆಗಿತ್ತಲ್ಲ ಸರ್. ನನ್ನ ಮಗಳು ಬಿಟ್ಬಿಟ್ಟಿದ್ರೆ ಆಗಿತ್ತಲ್ಲ ಸರ್. ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಸರ್. ಒಬ್ಬ ಪೊಲೀಸ್ ಬಂದು ಸೇರ್ಕಂದು ಹೆಂಗೆ ಸರ್ ಯಾರಿದೆ ಸರ್? ಪೊಲೀಸರು ಎಲ್ಲಿದ್ದಾರೆ ಸರ್? ಅಲ್ಲಿ ಸ್ಪಾಟ್ ಸರ್. ಬ್ಯಾಂಡೇಜ್ ಆಗಿಲ್ಲ ಸರ್ ಅಲ್ಲಿ. ಒಬ್ರು ಗೊತ್ತಾಗ್ದಂಗೆ ಕಳ್ರಾಗ ಹೋಗಿರ ಅವ್ರ ಒಂದು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಕಳ್ಸ್ಕೊಟ್ಬಿಟ್ಟಿದ್ರು. ಅದೇ ಸ್ವಲ್ಪ ಎಮರ್ಜೆನ್ಸಿ ಎಲ್ಲಾರು ಒಂಚೂರು ಕರುಣೆ ಆಯ್ತು ಅಂತ ತಿಳ್ಕೊಂಡು ಅನ್ಯಾಯವ ತಡೀರಿ ಸರ್. ಇನ್ನೇನು ನಾವು ಕೇಳುದಿಲ್ಲ ನಿಮ್ಮನ್ನ. ನೀವು ನಮ್ಗ ಆದಂಗೆ ಅನ್ಯಾಯ ಯಾವ ಮಕ್ಳಿಗೂ ಆಗುದ್ ಬೇಡ, ಯಾವ ತಂದೆ ತಾಯಿಗೂ ಆಗುದ್ ಬೇಡ. ನನ್ನ ಮಗಳು ನಾವು ತಿಂತಾರ ನೋಡಿದ್ರೆ ನಮ್ ಕೈ ನೋಡೋಕೆ ಐತೆ ಇಲ್ಲ. ನಾವೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ ಇವತ್ತು ಜೀವನ ಪೂರ್ತಿ. ದುಃಖ ಯಾರು ಬೆಳೆಸಿದ್ರೆ ಬೆಳಗ್ಗೆ ನೆನ್ನೆ ಊಟ ಮಾಡ್ತಾರೆ. ಮಗಳು ಅಷ್ಟೊಂದು ದುಃಖ ಇದೆ ತಂದೆ ತಾಯಿ ಕಚಿ ಒಂದು ಮುಕ್ಕಾಲವರ ಸರ್. ಬೆಂಗಳೂರು ಚಿತ್ರದ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೀವಿ ಸರ್. 140-150 ನಾನು ಗಾಡಿ ಆಂಬುಲೆನ್ಸ್ ಮಾಡಿಕೊಡೋ ಕಳ್ಸ್ಕೊಟ್ಬಿಟ್ಟಿದ್ರು ನಮಗೆ. ಆಂಬುಲೆನ್ಸ್ ಅಲ್ಲಿ ಹೋಗ್ಬಿಟ್ಟಿದ್ರು. ಸ್ವಲ್ಪ ಎಮರ್ಜೆನ್ಸಿ ಏನಂತ ಹೇಳ್ತಾರೆ? ಆಂಬುಲೆನ್ಸ್ ಪಡಿಸಿ ಕಳ್ಸಿ ಅಂತ ಹೇಳ್ತಾರೆ ಸರ್. ಆಂಬುಲೆನ್ಸ್ ಕಳ್ಸಿಲ್ಲ ಸರ್. ಇಲ್ಲೇ ಇಂಜೆಕ್ಷನ್ ಇದ್ದಿದ್ರೆ ನನ್ನ ಮೊಮ್ಮಕ್ಳು ಬದುಕೊಡು ಸರ್. ಸಣ್ಣ ಪುಟ್ಟ ಗಾಯ ಮುಗಿಸಿ ನಾವು ಪ್ರೈವೇಟ್ ಅಲ್ಲಿ ಆಗಿದ್ರು ಓಡಿಸ್ಕೋಬಹುದು. ನಮ್ಮ ಮಗಳು ಅಲ್ಲಿ ಗಂಟೆ ನಾವು ಹೋಯ್ತಿರ್ಲಿಲ್ಲ. ಪ್ರೈವೇಟ್ ಅಲ್ಲಿ ಸಿಕ್ಕುದಿಲ್ಲ ಅಂತ ಗೌರ್ಮೆಂಟ್ ಹೋದಕ್ಕೆ ಇಂತ ಅನ್ಯಾಯ ಮಾಡಿ ಕಳ್ಸಿದ್ರು ನನ್ನ ಮಗಳ. ಅವ್ರ ಸುಮ್ನೆ ಬಿಡ್ಬೇಡಿ ಅವ್ರ. ನನ್ನ ಮಗಳು ಹೆಂಗೆ ಹೋಗ್ತು ಹಂಗೆ ಅವರು ಜೀವ ಬಿಡ್ಬೇಕು. ನನಗೆ ಎಷ್ಟು ಹೊಟ್ಟೆ ಉರಿತಾರೆ. ಅವ್ರನ್ನ ಕರ್ಕ ಬಂದು ನಮ್ಮ ಹತ್ರಕ್ಕೆ ಬಿಟ್ಟಿಲ್ಲ ಸರ್. ಗಾಡಿ ಅವ್ರನ್ನ ಕರ್ಕ ಬಂದು 3 ದಿನ ನಮ್ಮ ಹತ್ರಕ್ಕೆ ಬಿಟ್ಟಿಲ್ಲ. ನಾವು ಏನು ಮಾಡ್ಬೇಕಾಗಿಲ್ಲ ಮಾಡೋಕ್ಕೋಸ್ಕರ ಹಿರಿಯಬೇಡಿ ಸರ್. ನನಗೆ ಓಡಾಡ್ಕೊಂಡು ಬೀದಿ ನನ್ನ ಮಗ ಎಲ್ಲಿ ಅಂತ ಹುಡುಕ್ತಿದ್ದೆ ಸರ್. ಯಾರ ಮನೆಗೆ ಎಲ್ಲರ ಮನೇಲಿ ಹೇಳ್ತೀನಿ ಸರ್. ನನ್ನ ಮಗ ನಾನು ಮಗವ ನಾನು ಗಿಡಿ ಬರಿ ಸಾಕು ನಂಗೆ ಸಾಕಿದೆ ಸಾಕಿ ನಾನು ಹೊರಗೆ ನಮ್ಮ ಮನೆ ಮೈನ್ ರೋಡೇ ಸರ್. ನಾನು ಒಂದು ದಿವಸನೇ ಒಂದು ಸ್ಕೂಟರ್ಗೆ ಅಲ್ಲಿ ಒಂದು ಕಾರ್ಗೆ ಅಲ್ಲಿ ಕೊಡ್ಲಿಲ್ಲ ಸರ್. ನಾನು ಮಗನ ಅದೇ ಮೈನ್ ರೋಡ್ ಮಳ್ಳೊಳ್ಳಿ ಮೈನ್ ರೋಡು ನಾನು ಒಂದು ದಿವಸ ಕೊಟ್ಟಿಲ್ಲ. ಅವಳು ಹೋರಾಡಿದ್ರೆ ನಾನು ಹೋಗ್ಬೇಕು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.